ಕುಂಭ ರಾಶಿ ಜುಲೈ 21 ರಿಂದ 31 ಅಂತಿಮ 11 ದಿನಗಳ ಮಹಾಸಮೀಕ್ಷೆ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಕುಂಭ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಇಂದು ನಾವು ಕುಂಭ ರಾಶಿಯವರ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಿರುವ ಜುಲೈ 21 ರಿಂದ ಜುಲೈ 31 ರವರೆಗಿನ ಈ 11 ದಿನಗಳ ಕಾಲಾವಧಿಯ ಬಗ್ಗೆ ಚರ್ಚಿಸಲಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ಗ್ರಹದ ಚಲನೆಯು ನಮ್ಮ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಈ 11 ದಿನಗಳಲ್ಲಿ ನಿಮ್ಮ ರಾಶಿಯ ಮೇಲೆ 4 ಪ್ರಮುಖ ಗ್ರಹಗಳಾದ ರವಿ, ಸೂರ್ಯ, ಬುಧ, ಕುಜ ಮತ್ತು ಶುಕ್ರರು ಹೇಗೆ ಪ್ರಭಾವ ಬೀರಲಿದ್ದಾರೆ, ಯಾವ ಗ್ರಹ ನಿಮ್ಮ ಪರವಾಗಿದೆ ಮತ್ತು ಯಾವ ಗ್ರಹದ ಮೇಲೆ ನೀವು ಎಚ್ಚರಿಕೆ ವಹಿಸಬೇಕು, ನಿಮ್ಮ ಆರೋಗ್ಯ, ವೃತ್ತಿ, ಹಣಕಾಸು ಮತ್ತು ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಗಳು ಸಂಭವಿಸಲಿವೆ ಎಂಬುದನ್ನು ಈ ವಿಶೇಷ ವಿಡಿಯೋದಲ್ಲಿ ನಾವು ಎಳೆಯಾಗಿ ತಿಳಿಯೋಣ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಈ ವಿಡಿಯೋದ ಕೊನೆಯಲ್ಲಿ ನಾವು ನೀಡುವ ಪರಿಹಾರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸೂರ್ಯ ದೇವನ ಅನುಗ್ರಹ, ಆರೋಗ್ಯ ಮತ್ತು ಪ್ರತಿಷ್ಠೆ. ಕುಂಭ ರಾಶಿಯವರೇ, ಈ 11 ದಿನಗಳಲ್ಲಿ ನಿಮಗೆ ಅತ್ಯಂತ ಶುಭ ಫಲಗಳನ್ನು ನೀಡುತ್ತಿರುವ ಮೊದಲ ಗ್ರಹವೆಂದರೆ ಅದು ಸೂರ್ಯ. ರವಿ ಸೂರ್ಯನು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಈ ಸಂಚಾರವು ನಿಮಗೆ ಅಕ್ಷರಶಃ ರಾಜಯೋಗದಂತೆ ಕೆಲಸ ಮಾಡಲಿದೆ. ಸಂಪೂರ್ಣ ಆರೋಗ್ಯ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಏನಾದರೂ ಶಸ್ತ್ರಚಿಕಿತ್ಸೆ ಅಥವಾ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಈ 11 ದಿನಗಳಲ್ಲಿ ನೀವು ಅದ್ಭುತ ಚೇತರಿಕೆ ಕಾಣಲಿದ್ದೀರಿ. ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಎರಡೂ ಅತ್ಯುತ್ತಮವಾಗಿರಲಿದೆ. ಇದರಿಂದಾಗಿ ಇಲ್ಲಿಂದ ಮುಂದೆ ನೀವು ಹೆಚ್ಚು ಲವಲವಿಕೆ ಮತ್ತು ಆತ್ಮವಿಶ್ವಾಸದಿಂದ ಕಂಗೊಳಿಸುವಂತೆ ಕಂಡುಬರಲಿದ್ದೀರಿ. ವಿಶೇಷವೆಂದರೆ ಈ ಅವಧಿಯಲ್ಲಿ ಕೆಲ ಕಾಯಿಲೆಗಳಿಗೆ ಉತ್ತಮ ಚಿಕಿತ್ಸೆಯೂ ಲಭಿಸಬಹುದಾಗಿದೆ. ಹೀಗಾಗಿ ಇಲ್ಲಿ ಕೆಲ ಜಾತಕದವರಿಗೆ ಉತ್ತಮ ಚಿಕಿತ್ಸೆ ಲಭಿಸದ ನೋವು ಬಾಧಿಸುತ್ತಲಿದ್ದರೆ ಆ ನೋವಿನಿಂದ ಹೊರಬರಲು ಸಹ ಸಾಧ್ಯವಾಗಲಿದೆ. ವೃತ್ತಿ ಬೆಳವಣಿಗೆ. ನೀವು ಸರ್ಕಾರಿ ಕೆಲಸಕ್ಕಾಗಿ ಅಥವಾ ಬಡ್ತಿಗಾಗಿ ಪ್ರಯತ್ನಿಸುತ್ತಿದ್ದರೆ ಈಗ ಅದಕ್ಕೆ ಸರಿಯಾದ ಕಾಲ. ಸೂರ್ಯದೇವನು ಸರ್ಕಾರಿ ನೌಕರಿಯ ಮತ್ತು ರಾಜಕೀಯ ಪಟ್ಟದ ಪ್ರತಿನಿಧಿ ಗ್ರಹನಾಗಿದ್ದಾನೆ. ಹೀಗಾಗಿ ಈ ಅವಧಿಯಲ್ಲಿ ಅಧಿಕಾರಸ್ಥ ನಡೆ ನುಡಿ ನಿಮ್ಮಲ್ಲಿ ಕಂಡುಬರಲಿದೆ. ಅಲ್ಲದೆ ನೌಕರಿಯಲ್ಲಿ ಕಾಣುತ್ತಿದ್ದ ಬಹುದಿನಗಳ ಕನಸು ಕೂಡ ನನಸಾಗಲಿದೆ. ಜತೆಗೆ ಇಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದ್ದು ಇದು ಕೂಡ ನಿಮಗೆ ಹೆಚ್ಚು ಸಂತಸವನ್ನ ನೀಡಲಿದೆ. ಕೌಟುಂಬಿಕ ಲಾಭ. ವಿಶೇಷವಾಗಿ ತಂದೆಯ ಕಡೆಯ ಸಂಬಂಧಿಕರಿಂದ ನೀವು ದೊಡ್ಡ ಪ್ರಯೋಜನಗಳನ್ನು ನಿರೀಕ್ಷಿಸಬಹುದು. ವ್ಯವಸಾಯ ಮತ್ತು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಈ ಸಮಯ ಭರ್ಜರಿ ಲಾಭ ತರಲಿದೆ. ಸೂರ್ಯನಿಗೆ ಯಾವುದೇ ವಿಶೇಷ ಪರಿಹಾರದ ಅವಶ್ಯಕತೆ ಇಲ್ಲ, ಏಕೆಂದರೆ ಆತ ಪೂರ್ಣವಾಗಿ ನಿಮ್ಮ ಪರವಾಗಿದ್ದಾನೆ. ಬುಧನ ಸವಾಲು. ಶಿಕ್ಷಣ ಮತ್ತು ವ್ಯಾಪಾರ. ಬಂಧುಗಳೇ, ಈಗ ಸ್ವಲ್ಪ ಎಚ್ಚರ ವಹಿಸಬೇಕಾದ ಸಮಯ. ಬುಧನು 5ನೇ ಮನೆಯಲ್ಲಿದ್ದು ಅಶುಭ ಫಲಗಳನ್ನು ನೀಡುತ್ತಿದ್ದಾನೆ. ವಿದ್ಯಾರ್ಥಿಗಳು ಈ 11 ದಿನಗಳಲ್ಲಿ ಕೇವಲ ಅದೃಷ್ಟದ ಮೇಲೆ ಅವಲಂಬಿತರಾಗಬಾರದು. ನೀವು ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಉತ್ತಮ ಶ್ರೇಣಿ ಸಿಗಲಿದೆ. ನಿರುದ್ಯೋಗಿಗಳಿಗೆ, ಹೊಸ ಕೆಲಸಕ್ಕಾಗಿ ಇಂಟರ್ವ್ಯೂಗೆ ಹೋಗುವವರು ಹೆಚ್ಚಿನ ಸಿದ್ಧತೆ ಮಾಡಿಕೊಳ್ಳಬೇಕು. ವ್ಯಾಪಾರಿಗಳಿಗೆ, ವ್ಯಾಪಾರಸ್ಥರು ತುಂಬಾ ಶ್ರಮ ಪಟ್ಟರೂ ಲಾಭ ಸ್ವಲ್ಪ ಕಡಿಮೆಯಾಗಬಹುದು. ಪರಿಹಾರಗಳು. ಈ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಪ್ರತಿದಿನ 21 ಬಾರಿ ವಕ್ರತುಂಡಾಯ ಹುಂ ಮಂತ್ರವನ್ನು ಜಪಿಸಿ. ಸಂಕಟನಾಶಕ ಗಣೇಶ ಸ್ತೋತ್ರವನ್ನು ಕೇಳಿ. ಹಸಿರು ಹೆಸರುಬೇಳೆಯನ್ನು ಹಸುವಿಗೆ ತಿನ್ನಿಸಿ ಅಥವಾ ಸವಾಯಿ ಕೆಜಿ 1/4 ಭಾಗಕ್ಕೆ ಹೆಸರುಬೇಳೆಯನ್ನು ಹಸಿರು ಬಟ್ಟೆಯಲ್ಲಿ ಕಟ್ಟಿ ಪುರೋಹಿತರಿಗೆ ದಾನ ಮಾಡಿ. ಗಣಪತಿ ದೇವಸ್ಥಾನದಲ್ಲಿ ತೆಂಗಿನ ಎಣ್ಣೆಯ ದೀಪ ಹಚ್ಚಿ. ಅರ್ಧಾಷ್ಟಮ ಕುಜ ದೋಷ. ಆಸ್ತಿ ವಿಷಯದಲ್ಲಿ ಎಚ್ಚರ. ಕುಂಭ ರಾಶಿಯವರೇ, ಜುಲೈ 21 ರಿಂದ 31 ರವರೆಗೆ ಕುಜನು ನಿಮ್ಮ 4ನೇ ಮನೆಯಲ್ಲಿದ್ದಾನೆ. ಇದನ್ನು ಅರ್ಧಾಷ್ಟಮ ಕುಜ ದೋಷ ಎಂದು ಕರೆಯಲಾಗುತ್ತದೆ. ಇದು ಬಹಳ ಸಂಕೀರ್ಣವಾದ ಸಮಯ. ಆಸ್ತಿ ವ್ಯವಹಾರ ಮರೆತೂ ಕೂಡ ಈ 11 ದಿನಗಳಲ್ಲಿ ಭೂಮಿ, ಮನೆ, ಸೈಟ್ ಅಥವಾ ಅಪಾರ್ಟ್ಮೆಂಟ್ ಖರೀದಿಸಬೇಡಿ. ಒಂದು ವೇಳೆ ಕೊಂಡರೆ ನೀವು ಮೋಸ ಹೋಗುವ ಅಥವಾ ವಿವಾದಗಳಲ್ಲಿ ಸಿಲುಕುವ ಸಾಧ್ಯತೆ ಇದೆ. ಆಸ್ತಿ ಮಾರಾಟ ಮಾಡಿದರೂ ನಿಮಗೆ ಅಂದುಕೊಂಡಷ್ಟು ಹಣ ಸಿಗುವುದಿಲ್ಲ. ಸಂಬಂಧಗಳು. ಸಹೋದರರೊಂದಿಗೆ ಸಣ್ಣಪುಟ್ಟ ವಿಷಯಕ್ಕೆ ಜಗಳವಾಗಬಹುದು. ಮಾತಿನ ಮೇಲೆ ನಿಯಂತ್ರಣವಿರಲಿ. ಬ್ಯಾಂಕ್ ಲೋನ್ ಪ್ರಕ್ರಿಯೆಗಳು ವಿಳಂಬವಾಗಬಹುದು. ತಾಳ್ಮೆಯಿಂದ ಇರಿ. ಪರಿಹಾರ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ. ಓಂ ಶರವಣ ಭವಾಯ ನಮಃ ಮಂತ್ರವನ್ನು 21 ಬಾರಿ ಪಠಿಸಿ. ಹಸುವಿಗೆ ಬೆಲ್ಲ ಮಿಶ್ರಿತ ಕಡಲೆ ಕಾಳುಗಳನ್ನು ತಿನ್ನಿಸಿ. ಶುಕ್ರನ ಸಂಚಾರ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ. ಬಂಧುಗಳೇ, 7ನೇ ಮನೆಯಲ್ಲಿ ಶುಕ್ರನು ವಿರೋಧ ಫಲಗಳನ್ನು ನೀಡುತ್ತಿದ್ದಾನೆ. ಇದು ನಿಮ್ಮ ದಾಂಪತ್ಯ ಜೀವನದ ಮೇಲೆ ಪ್ರಭಾವ ಬೀರಲಿದೆ. ಸಂಗಾತಿಯೊಂದಿಗೆ ಜಗಳ. ಪತಿ ಪತ್ನಿಯರ ನಡುವೆ ಅನಗತ್ಯ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಮಾತನಾಡುವ ಮುನ್ನ 100 ಬಾರಿ ಯೋಚಿಸಿ. ಹೂಡಿಕೆ. ಲಲಿತ ಕಲೆಗಳು, ಸಂಗೀತ ಅಥವಾ ನಾಟ್ಯ ರಂಗದಲ್ಲಿ ಹೂಡಿಕೆ ಮಾಡಲು ಇದು ಸುಸಮಯವಲ್ಲ. ಪರಿಹಾರ. ಲಲಿತಾ ಪರಮೇಶ್ವರಿಯ ಆರಾಧನೆ ಶ್ರೇಷ್ಠ. ಪ್ರತಿದಿನ 21 ಬಾರಿ ಶ್ರೀಮಾತ್ರೇ ನಮಃ ಮಂತ್ರ ಜಪಿಸಿ ಮತ್ತು ಲಲಿತಾ ಸಹಸ್ರನಾಮವನ್ನು ಕೇಳಿ. ಅಲಸಂದೆಯನ್ನು ಹಸುವಿಗೆ ನೀಡಿ ಅಥವಾ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ದಾನ ಮಾಡಿ.
ನಿತ್ಯ ಜೀವನದ ಶುಭೋದಯ ಅಷ್ಟಮಂಗಲ ದ್ರವ್ಯಗಳು. ಬಂಧುಗಳೇ, ನಮ್ಮ ಧರ್ಮಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ಎದ್ದ ಕೂಡಲೇ ಕೆಲವು ವಸ್ತುಗಳನ್ನು ನೋಡುವುದರಿಂದ ದಿನವಿಡೀ ಅದೃಷ್ಟ ಮತ್ತು ಐಶ್ವರ್ಯ ನಿಮ್ಮದಾಗುತ್ತದೆ. ದರ್ಶನ: ಬೆಳಿಗ್ಗೆ ಎದ್ದ ಕೂಡಲೇ ಗೋಮಾತೆ, ದೀಪದ ಜ್ವಾಲೆ, ನೀರು, ಗುರುಗಳು, ಬಂಗಾರ ಅಥವಾ ಕನ್ನಡಿ ನೋಡುವುದು ಅತ್ಯಂತ ಶುಭ. ನೀರು: ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ಬೆಳಿಗ್ಗೆ ಎದ್ದ ಕೂಡಲೇ ಆ ನೀರನ್ನು ನೋಡಿ ಸೇವಿಸುವುದು ಅದೃಷ್ಟ ತರುತ್ತದೆ. ದೇವತಾರಾಧನೆ: ಬೆಳಿಗ್ಗೆ ಎದ್ದ ಕೂಡಲೇ ಭಗವಾನ್ ವಿಷ್ಣುವಿನ ಮುಕುಂದ ಸ್ವರೂಪವನ್ನು ನೋಡುವುದರಿಂದ ಸಕಲ ಪಾಪಗಳು ಮತ್ತು ದುಃಖಗಳು ದೂರವಾಗುತ್ತವೆ. ಕುಂಭ ರಾಶಿಯ ಬಂಧುಗಳೇ, ಈ 11 ದಿನಗಳಲ್ಲಿ ಸೂರ್ಯ ನಿಮ್ಮ ಕೈ ಹಿಡಿಯಲಿದ್ದಾನೆ. ಆದರೆ ಬುಧ, ಕುಜ ಮತ್ತು ಶುಕ್ರನ ಅಶುಭ ಫಲಗಳಿಂದ ಪಾರಾಗಲು ಮೇಲೆ ತಿಳಿಸಿದ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ. ನಿಮ್ಮ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತೇನೆ. ವಿಡಿಯೋದಲ್ಲಿ ನೀಡಲಾಗಿರುವ ವಿಸ್ತೃತ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ. ಧನ್ಯವಾದಗಳು. ಜೈ ಶ್ರೀರಾಮ್.